ಹಬ್ಬ ಹಬ್ಬ ಯೋಗ ಯೋಗದ ಹಬ್ಬ 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 ಯೋಗ ಯೋಗದ ಹಬ್ಬ. ಒಂದು ಕಾಫಿ ಕುಡಿದ್ರೆ ತಿಂಡಿ ತಿನ್ನೋದು ಪೂರ್ತಿ ಆದ ಹಾಗೆ ಅಂತೆ. ಹಾಗೆ ಮಂಗಳಾರತಿ ಮಾಡಿದರೆ ಪೂಜೆಯು ಸಂಪೂರ್ಣ ಆದ ಹಾಗೆ ಅಂತಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಲತಾ ದಾಂಬ್ಲೆ ಮ್ಯಾಮ್ ಅವರು 4 ಮಾತಾಡಿ ಒಂದು ಹಾಡು ಹಾಡಿದ್ರೆ ಷಷ್ಠಮ ಸಡಗರ ಸಂಪನ್ನವಾದ ಹಾಗೆ ಅಲ್ವಾ? ಕಳೆದ 4 ವರ್ಷಗಳಿಂದ ನಮ್ಮ ಮುಖ್ಯ ಅತಿಥಿಗಳಾಗಿ ಯೋಗದ ತವರಿನ ಬಂಧುವಾಗಿ, ಸೋದರಿಯಾಗಿ, ಹಿತೈಷಿಯಾಗಿ ನಮ್ಮೊಳಗೆ ನಮ್ಮವರೇ ಆಗಿರುವ ಡಾಕ್ಟರ್ ಲತಾ ದಾಂಬ್ಲೆ ಮ್ಯಾಮ್ ಅವರು ಎಂದಿನಂತೆ ತಮ್ಮ ಮಾತುಗಳ ಮೂಲಕ ನಾವೆಲ್ಲ ಪುಳಕಿತರಾಗುವಂತೆ ಮಾಡಬೇಕು ಎಂದು ಎಲ್ಲರ ಪರವಾಗಿ ವಿನಮ್ರವಾಗಿ ಕೋರಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ತೆ. ಮೊದಲನೇ ಸಲ, 2ನೇ ಸಲ, 3ನೇ ಸಲ, ಮೊದಲನೇ ಸಲ ಮನೆಗೆ ಬಂದವರು ಅತಿಥಿ ಅಲ್ವಾ? 2ನೇ ಸಲ ಬಂದರೆ ಸ್ವಲ್ಪ ಅತಿಥಿ, ಆಮೇಲೆ ಅಡುಗೆ ಮನೆಗೆ ಹೋಗ್ತಾರೆ, ಅವರು ಅಡುಗೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಹೇಳಿದೆ 5 ಸಲ ಬಂದಾಯ್ತು, ಇನ್ನು ಅತಿಥಿ ಅಂತ ಕರಿಬೇಡಿ ನನ್ನ, ಇನ್ನು ನಾನು ಕೆಳಗೆ ಕೂತ್ಕೋತೀನಿ, ನೆಕ್ಸ್ಟ್ ಟೈಮ್ ಮೇಲೂ ಬರಲ್ಲ, ಕೆಳಗೆ ಕೂತಿರ್ತೀನಿ ಅಂತ. ಅಷ್ಟರ ಮಟ್ಟಿಗೆ ಒಂದು ಫ್ಯಾಮಿಲಿ ಬಾಂಧವ್ಯ ಈ ಯೋಗದ ಫ್ಯಾಮಿಲಿ ನನಗೆ ಕೊಟ್ಟಿದೆ. ಧನ್ಯವಾದ ನಿಮಗೆಲ್ರಿಗೂ. ಇಲ್ಲಿರೋರೆಲ್ಲ ನನ್ನ ಬಾಂಧವರಾಗಿದ್ದೀರಾ. ಮೊದಲಿಗೆ ಲಲಿತಾ ಅವರಿಗೆ ಹಾಗೂ ಅವರ ಪತಿ ವೆಂಕಟೇಶ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಈ 6ನೇ ವರ್ಷದ ವಾರ್ಷಿಕೋತ್ಸವಕ್ಕೆ. ಪ್ರತಿ ಸಲ ಅದೇನೋ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ, ನನಗೂ ಸ್ವಲ್ಪ ನಂಬರಿಗೂ ಏನೋ ಒಂಚೂರು ಕನೆಕ್ಟ್ ಜಾಸ್ತಿ, ನನಗೆ ಐ ಲೈಕ್ ನಂಬರ್ಸ್ ಅನಿಸುತ್ತೆ. ಪ್ರತಿ ಸಲ ಬಂದಾಗಲೂ ಅದಕ್ಕೆ ಇರುವಂಥದ್ದೇನೋ ಹೇಳ್ತೀನಿ. ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಈ 6ನೇ ಮಾಸ ಅನ್ನೋದೇ ಎಷ್ಟು ಖುಷಿದು ಕೊಡುತ್ತಲ್ವ. ಈ ಸಲ ನಾನು ಅಂದ್ಕೊಂಡಿದ್ದೇನೆಂದರೆ ಮಾತು ತುಂಬ ಮಾತಾಡಿ ಆಗಿದೆ 5 ಸಲ, ಈ ಸಲ ನಿಮ್ಮ ಹತ್ರ ಕ್ವೆಶ್ಚನ್ ಕೇಳೋದು ಅಂತ. ವೆಂಕಟೇಶ್ ಅವರು ಹೇಳಿದ್ದಾರೆ ಓಕೆ ಅಂತ. ಯಾಕೆಂದರೆ ಈಗಿನ ಹೇಳಲಿಕ್ಕೆ ಮತ್ತೆಂಥದ್ದು ಉಳಿದಿಲ್ಲ. ಮೇಡಮ್ ಆರತಿಯವರು ಬದುಕಿನ ರಹಸ್ಯವನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ನಿಮಗೀಗ. ಇವತ್ತು ನಾವು ಹೊರಗೆ ಹೋಗುವಾಗ ನಮ್ಮ 6 ಸ್ತರದಲ್ಲೂ ಏನು ಫಿಸಿಕಲ್ಲು, ಮೆಂಟಲ್ಲು, ಎಮೋಷ್ನಲ್ಲು, ಸ್ಪಿರಿಚುವಲ್, ಸೋಷಿಯಲ್ಲು, ಇವೆಲ್ಲದರಲ್ಲೂ ನಾವು ಒಂದು ಮಟ್ಟ ಏರಿರ್ತೀವಿ, ಆ ಆರೋಗ್ಯವನ್ನು ಪಡ್ಕೊಂಡಿರ್ತೀವಿ. ಈ ಸಂಪೂರ್ಣ ಆರೋಗ್ಯದ ಒಂದು ಪ್ರಜ್ಞೆ ಏನಿದೆ ಇದು ನಮ್ಮ ಆಯುರ್ವೇದದಲ್ಲಿ ಇತ್ತು. ಅದಕ್ಕೆ ಹೇಳೋದು ಸ್ವಸ್ಥ ಅಂತ ಹೇಳಿದ್ರೆ ಬರೀ ಫಿಸಿಕಲಿ ಆರೋಗ್ಯವಾಗಿರೋದು ಒಂದೇ ಅಲ್ಲ, ನಿರೋಗಿಯಾಗಿರೋದು ಅಷ್ಟೇ ಅಲ್ಲ, ಪ್ರಸನ್ನಾತ್ಮೇಂದ್ರಿಯ ಮನ, ಪ್ರಸನ್ನ ಇಂದ್ರಿಯ ಆತ್ಮ ಮನ 3 ಪ್ರಸನ್ನವಾಗಿರಬೇಕು. ಈ ಇಂದ್ರಿಯದಲ್ಲೇ ಆ್ಯಕ್ಚುಲಿ ಇವತ್ತು ಅತಿ ಪ್ರಾಬ್ಲಮ್ ಬರ್ತಾ ಇರೋದು. ಮೇಡಮ್ಮೇ ಹೇಳ್ದಂಗೆ ಬೇಡದ್ದನ್ನು ನೋಡ್ತೀವಿ, ಬೇಡದ್ದನ್ನು ತಿಂತೀವಿ, ಬೇಡದ್ದನ್ನು ಕೇಳ್ತೀವಿ ಅಲ್ವಾ? ಸೊ ಇವುಗಳನ್ನು ಅದು ನಮ್ಮ ಎಲ್ಲ ರೋಗಕ್ಕೆ ಇನ್ಫ್ಯಾಕ್ಟ್ ಒಂದು ಮುಖ್ಯ ಕಾರಣ ಅಂದರೆ ಇಂದ್ರಿಯಗಳನ್ನು ಯೂಸೇ ಮಾಡದೇ ಇರೋದು, ತಮಸ್ ಏನಿರುತ್ತೆ ಆ ರೀತಿಯಲ್ಲಿ. ಇನ್ನೊಂದು ಅತಿಯಾಗಿ ಉಪಯೋಗಿಸುವಂಥದ್ದು. ರಾತ್ರಿ 2 ಗಂಟೆಗೆ ಮಲಗೋದಾಗಿದೆ ಈಗ ತುಂಬ ಜನರಿಗೆ. ನಾರ್ಮಲ್ 10 ಗಂಟೆಗೆ ಮಲಗಿ ಅಂತ ಹೇಳಿದ್ರೇ ಅದೇನೋ ಒಂದು ಪನಿಷ್ಮೆಂಟ್ ಅನ್ನೋ ಥರ ಫೀಲ್ ಆಗಿದೆ ಜನಕ್ಕೀಗ. ತಿನ್ನೋದ್ರಲ್ಲಿ ನಾವೇನಾದರೂ ಒಳ್ಳೆಯದ ಆಹಾರ ತಿನ್ನಿ ಅಂದರೆ ಅದು ಡಯಟ್ ಆಗಿದೆ ಈಗ ಉಲ್ಟಾ. ಆ್ಯಕ್ಚುಲಿ ಅದು ನಮ್ಮ ಆ್ಯಕ್ಚುಯಲ್ ಆಹಾರ ಆಗಬೇಕಂಥದ್ದು. ಅಯ್ಯೋ ಅದನ್ನು ಬಿಡಬೇಕಾ, ಇದನ್ನು ಬಿಡಬೇಕಾ ಅನ್ನೋದು. ದಿನಚರ್ಯ ಕೇಳಿರ್ತೀರ ಆಯುರ್ವೇದದಲ್ಲಿ ಎಷ್ಟು ಚೆನ್ನಾಗಿ ಬೆಳಗ್ಗೆ ಎದ್ದು ಕೂಡಲೇ ಏನೇನು ಮಾಡಬೇಕು, ಪ್ರಾತಃವಿದ್ಯೆ ಎಲ್ಲ ಹೇಳಿರ್ತಾರೆ. ಅದೇ ರೀತಿ ಈ 6 ತಗೊಂಡಾಗ ನಾನೇನು ಅಂದ್ಕೊಂಡೆ 6 ಕ್ವೆಶ್ಚನ್ ಕೇಳುವ. ನಮ್ಮ ಮೈಕ್ ಇದೆಯಾ ರಜನಿ ಅವರು? ಜನರಿಗೆ ಅವ್ರಿಗೆ ಕೊಡಿ, ಪರವಾಗಿಲ್ಲ. 6 ವಿಷಯದ ಬಗ್ಗೆ ಅಂದರೆ ಫಸ್ಟ್ 2 ಮೇಡಮ್ಮೇ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ, ಸೊ ಎಲ್ಲರೂ ಆನ್ಸರ್ ಮಾಡೇ ಮಾಡ್ತೀರಾ. ಈ 6 ಅದರ 6 ವಿಷಯಗಳು ಅಷ್ಟು ಹೇಳೋಣ ಅಂತ ಅಂದ್ಕೊಂಡೆ. ಈ 6ರಲ್ಲಿ ಫಸ್ಟ್ ಯೋಗದಲ್ಲಿ 6 ಅನ್ನೋದು ಅಫ್ಕೋರ್ಸ್ ಮುಂಚೆ ಫಸ್ಟ್ ಹೇಳ್ದಂಗೆ
6ನೇ ಮಾಸ ಬಂತಲ್ಲ, 6ನೇ ಮಾಸ ಅಂದರೆ ಜೂನ್ ಅಲ್ಲ, ಗೊತ್ತಲ್ಲ? ಯಾಕೆ ನಮಗೆ ತುಂಬ ಖುಷಿ? ಅಲ್ಲಿ ಬಂತು, ಕೇಳ್ತು, ಭಾದ್ರಪದ ಮಾಸ. ಯಾರು ಬರ್ತಾರೆ ಮನೆಗೆ? ಮತ್ತೆ ಎಷ್ಟು ಖುಷಿ ಅಲ್ವಾ? ಆ ಗಣೇಶನಿಗೆ ಪ್ರಿಯವಾದ ನಾವು ಷಟ್ಕೋನ ಏನು ಬಿಡಿಸ್ತೀವಿ, ಅದು ಆರ್ಮುಖ ಅಲ್ವಾ? ಆರ್ಮುಗಮ್ಮಂದ್ರು ಇನ್ನೊಬ್ರು, ಕರೆಕ್ಟಾ? ಅಷ್ಟು ಪವಿತ್ರವಾದ ಒಂದು ನಂಬರ್ ಇದು. ಯೋಗದಲ್ಲಿ ಹೇಳೋದಾದರೆ 2 ಇಂಪಾರ್ಟೆಂಟ್ 6 ವಿಷಯ ಹೇಳಿದರೆ, ಮುಖ್ಯವಾಗಿ ಷಟ್ಚಕ್ರ. ಅಫ್ಕೋರ್ಸ್ ಅದು 7ನೇ ಚಕ್ರ ಇದೆ, ಸಹಸ್ರಾರ ಚಕ್ರ. ಆದರೆ ಷಟ್ಚಕ್ರ ಏನು ಫಿಸಿಕಲಿ ಇದೆ, ಇದನ್ನು ಮೇಡಮ್ ಗ್ಯಾರಂಟಿ ಎಲ್ಲರಿಗೆ ಹೇಳಿದ್ದಾರೆ. ಅಲ್ಲಿ ಆಲ್ರೆಡಿ ಆನ್ಸರ್ ಬಂದಿದೆ. ಕ್ವಿಕ್ಕಾಗಿ ಯಾರು ಹೇಳಿಬಿಡ್ಬೇಕು, ನೋಡುವ. ಹೇಳಿ ಫಸ್ಟಿಂದ ಹೇಳಬೇಕು, ಒಟ್ರಾಶಿ ಹೇಳೋದಲ್ಲ. ಮೇಡಮ್ ಹೇಳಿದರೆ, ಈಗ ಆರತಿ ಮೇಡಮ್ ಏನು ಹೇಳಿದರು, ಪ್ರತಿಯೊಂದನ್ನು ಸರಿಯಾಗಿ ಕಲೀರಿ, ಮೂಲದಿಂದ ಶುರು ಮಾಡಿ. ಮೂಲಾಧಾರ ಎಸ್, ಸಹಸ್ರಾರ, ಆಜ್ಞಾ ಚಕ್ರ, ಅನಾಹತ ಚಕ್ರ, ಮಣಿಪುರ ಚಕ್ರ. ಆಜ್ಞಾ ಚಕ್ರದ ಮುಂಚೆ ಅನಾಹತ ಅಂದ್ರೆ ಚಕ್ರ. ಫಿಸಿಕಲಿ ನೋಡಿ ಮೂಲಾಧಾರ. ಯಾಕೆ ಅಂದ್ರೆ ನಾವು ಮೂಲಾಧಾರ ಆಸನ ನಮ್ದು ಮೇಯ್ನ್. ಯಾರಾದ್ರೂ ನನ್ನ ಹತ್ರ ABCD ಆಫ್ ಹೆಲ್ತ್ ಏನಂದ್ರೆ ಕೇಳಿದ್ರೆ, A ಫಾರ್ ಅಪ್ರೋಪ್ರಿಯೇಟ್ ವೆಯ್ಟ್, B ಫಾರ್ ಸೆಕೆಂಡ್ ಇಂಪಾರ್ಟೆಂಟ್ ಇಸ್ ಬ್ಲಾಡರ್ ಆ್ಯಂಡ್ ಬಾವೆಲ್ ಮೂಮೆಂಟ್. ಇದು ಕರೆಕ್ಟಾಗಿದ್ದರೆ ನಮ್ಮ ಅರ್ಧ ಆರೋಗ್ಯ ಸರಿಯಾಗಿರುತ್ತೆ. ಮೂಲಾಧಾರ ಚಕ್ರವನ್ನು ಸರಿ ಮಾಡ್ಕೊಳ್ಳೋದು ಅಂದರೆ ನಮ್ಮ ಎಲ್ಲ ರೀತಿಯ ಲೋವರ್ ಅಬ್ಡಾಮಿನಲ್ ಏನಿದೆ ಅದನ್ನು ಸರಿ ಮಾಡ್ಕೊಳ್ಳುವಂಥದ್ದು. ಮೂಲಾಧಾರ, ಸ್ವಾಧಿಷ್ಠಾನ, ಮಧ್ಯ, ಮಣಿಪುರ ನಮ್ಮ ಹೊಟ್ಟೆಯ ಗಟ್. ಇವತ್ತೇನು ತುಂಬ ಹಾರಾಡ್ತಾ ಇದ್ದಾರೆ, ಗಟ್ ಮೈಕ್ರೋಬಯೋಮ್, ಗಟ್ ಕ್ಲೀನಿಂಗ್, ಗಟ್ ಅಂತ ಹೇಳೋದು. ಆದರೆ ಆಯುರ್ವೇದದಲ್ಲಿ ಮುಂಚೆ ಹೇಳಿದೆ, ಪ್ರತಿಯೊಂದು ಕಾಯಿಲೆಗೂ ಮೂಲ ಯಾವುದು? ಅಗ್ನಿ, ಕೋಷ್ಠ ಅಂತ ಹೇಳಿದರೆ ನಮ್ಮ ಗಟ್ ಏನಿದೆ ಆಮಾಶಯ ಸ್ಥಿತ ಅಂತ ಹೇಳ್ತಾರೆ. ಸರ್ವೇ ರೋಗಾನ ಮೂಲಂ ಆಮಾಶಯ ಸ್ಥಿತ ಅಂತ ಹೇಳ್ತಾರೆ. ಅಂದರೆ ಈ ಹೊಟ್ಟೆಯಲ್ಲೇ ಉಂಟಾಗಿದೆ, ನಾವೀಗ ಅದನ್ನೇ ಕೆಡಿಸ್ಕೊಂಡು ಕೂತು ಬಿಟ್ಟಿದ್ದೀವಿ. ಹಾಗಾಗಿ ನಮಗೆ ಹಲವಾರು ತೊಂದರೆಗಳು ಈಗ, ಹೌದಾ? ಸೊ ಮಣಿಪುರ, ಆಮೇಲೆ ಅನಾಹತ, ಹಾರ್ಟ್ ಆ್ಯಂಡ್ ರೆಸ್ಪಿರೇಟರಿ, ವೆರಿ ಇಂಪಾರ್ಟೆಂಟ್ ಏರಿಯಾ. ವಿಶುದ್ಧ ಚಕ್ರ, ಬ್ರೆತ್ ಕಂಟ್ರೋಲ್, ಆಜ್ಞಾ ಚಕ್ರ. ಇದು ತುಂಬ ಮುಖ್ಯ. ಇವತ್ತಿನ ನಮ್ಮ ಒಂದು ಸಿಚುವೇಶನಲ್ಲಿ ನಾವೆಲ್ಲರೂ ಒಂದು ರೀತಿ ಸ್ಟ್ರೆಸ್ ಮೋಡಲ್ಲೇ ಇರ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಮಗು ನೆಬ್ಬಿಸ್ಬೇಕು, ಅದು ಮಲಗಿರೋದೇ 2 ಗಂಟೆ ಆಗಿರುತ್ತೆ. 6 ಗಂಟೆಗೆ ಹೇಳ್ಬೇಕು, ಸ್ಕೂಲಿಗೆ ಹೋಗಬೇಕು, ಅಮ್ಮ ಅದಕ್ಕೆ ಎಲ್ಲ ಮಾಡಬೇಕು, ಅಮ್ಮ ಓಡಬೇಕು ಕೆಲಸಕ್ಕೆ. ಈ ರೀತಿ ಇರುವಾಗ ನಮ್ಮಲ್ಲಿ ಒಂದು ಸ್ಟ್ರೆಸ್ ರೆಸ್ಪಾನ್ಸ್ ಹೈ ಆಗಿರೋದ್ರಿಂದನೇ ಹಲವು BP ಇರ್ಬೋದು, ಮೆಂಟಲ್ ಫಾಗ್ ಇರ್ಬೋದು, ಬ್ರೈನ್ ಫಾಗ್, ಇಂಥವೆಲ್ಲ ಬರೋದು. ಯಾಕೆಂದರೆ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಅದನ್ನು ರಿಲ್ಯಾಕ್ಸ್ ಮಾಡುವಂಥದ್ದೇ ಯೋಗ, ರಿಲ್ಯಾಕ್ಸ್ ಬ್ರೀದಿಂಗ್. ಆಗ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವ್ ಇಂಪ್ರೂವ್ ಆಗುತ್ತೆ. ಇದಕ್ಕೊಂದು ಒಳ್ಳೆಯ ಒಂದು ಎಕ್ಸಸೈಸ್ ಏನಂದರೆ ವೇಗಲ್ ಆ್ಯಕ್ಟಿವೇಶನ್ ಅಂತ ಹೇಳ್ತೀವಿ. ವೇಗಲ್ ಆ್ಯಕ್ಟಿವೇಶನ್ನೇ ಈ ಆಜ್ಞಾ ಅಂದರೆ ಏನು ನೋಡಿ, ಅನಲಿಟಿಕಲ್ ಥಿಂಕಿಂಗ್. ನಮಗೆ ಕ್ಲಾರಿಟಿ ಇದ್ದಷ್ಟು ಅನಲಿಟಿಕಲ್ ಥಿಂಕಿಂಗ್ ಇಂಪ್ರೂವ್ ಆಗುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ಈಗ ಏನವರು ಯಾವುದ್ಯಾವುದನ್ನು ನಂಬಬೇಕು, ಯಾರು ಹೇಳಿದ್ದು ಸರಿ. ನಮಗೆ ಹೀರೋಗಳು ನಮ್ಮ ಗಡಿ ಕಾಯುವವರಾಗಬೇಕೇ ವಿನ TVಯಲ್ಲಿ ಬರುವಂಥ ನಟನಟಿಯರಲ್ಲ ಅಲ್ವಾ? ಆ ಒಂದು ಡಿಸ್ಕ್ರಿಮಿನೇಷನ್, ವಿವೇಕ ಬರಬೇಕಾದ್ರೆ ಈ ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗಬೇಕು. ಇದಕ್ಕೆ ವೇಗಲ್ ಆ್ಯಕ್ಟಿವೇಶನ್. ಈ ವೇಗಲ್ ಆ್ಯಕ್ಟಿವೇಶನ್ ಆಗಬೇಕಾದ್ರೆ ತುಂಬ ಸಿಂಪಲ್. ಕೊನೆಯಲ್ಲಿ ನಿಮಗೆ ಒಂದು 6 ಹ್ಯಾಬಿಟ್ ಹೇಳ್ತೀನಿ, ಅದರಲ್ಲಿ ಸೇರಿಸ್ಕೊಳ್ಳಿ ಇದನ್ನು. ಓಂಕಾರ ಮಾಡೋದು. ಓಂಕಾರ ಮಾಡುವಾಗಲೂ ಯಾವುದೋ ಏನೋ ಯೋಚನೆ ಇಟ್ಕೋಬೇಡಿ. ದಟ್ ಈಸ್ ವಾಟ್ ಈಸ್ ಯೋಗ. ಯೋಗ ಅಂದರೆ ಒಂದಕ್ಕೊಂದು ನಮ್ಮ ಸಂಯೋಗ ಏನಿದೆ. ಮೈಂಡ್ಫುಲ್ ಅಂತೇನು ಈಗ ವೆಸ್ಟರ್ನ್ ಕಾನ್ಸೆಪ್ಟ್ ಶುರುವಾಗಿದೆ. ಮೈಂಡ್ಫುಲ್ ಅಂದರೆ ಯೋಗ. ಏನೇ ನೀವು ಮಾಡ್ತಾ ಇರ್ಬೋದು, ಅದನ್ನು ಆ ಮೊಮೆಂಟಲ್ಲಿದ್ದು ಅದರ ಜೊತೆಗೆ ನೀವು ಕನೆಕ್ಟ್ ಆಗಿರಿ. ಯಾವುದೋ ಒಂದು ನಾಮಕಾವಸ್ಥೆ ಮಾಡುವಂಥದ್ದಲ್ಲ. ಆ ಓಂಕಾರ ಆಗುವಾಗ ನೀವು ಕರೆಕ್ಟಾಗಿ ನೋಡಿ, ಆ ಅನ್ನುವಾಗ ನಮ್ಮ ವೋಕಲ್ ಕಾರ್ಡ್ ಯಾವ ರೀತಿ ವೈಬ್ರೇಟ್ ಆಗುತ್ತೆ ಅಂತ. ಈ ವೈಬ್ರೇಷನ್ ಆ್ಯಕ್ಚುಲಿ ಆ್ಯಕ್ಟಿವೇಟ್ಸ್ ದ ವೇಗಸ್ ನರ್ವ್. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದಾಗ ನಮ್ಮ ಈ ಆಜ್ಞಾ ಚಕ್ರವು ಇಂಪ್ರೂವ್ ಆಗುತ್ತೆ, ನಮ್ಮ ಅನಲಿಟಿಕಲ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಇನ್ಫ್ಯಾಕ್ಟ್ ಇದಕ್ಕೆ ನಾವು ಕೊಡುವ ಒಳ್ಳೆಯ ಆಹಾರ ಕೂಡ ಏನಿದೆ ಅದು ತುಂಬ ಮುಖ್ಯ. ಅದಕ್ಕೆ ಮೇಯ್ನ್
ಅದರ ಮುಂಚಿನ ಚಕ್ರ ಚೆನ್ನಾಗಿರಬೇಕು, ಗಟ್ಟು ಚೆನ್ನಾಗಿರಬೇಕು. ನಾವು ಈ ಏನು ಇಂಟರ್ವ್ಯೂ ಹೋಗುವಾಗ ಮೊಸರನ್ನ ತಿನ್ಕೊಂಡು ಹೋಗಿ ಅಂತ ಹೇಳೋದು ಅದಕ್ಕೇ. ಯಾಕೆಂದರೆ ಪ್ರೊಬಯೋಟಿಕ್ ಇರುತ್ತೆ, ಇದರಿಂದ ವೇಗಲ್ ಆ್ಯಕ್ಟಿವಿಟಿ ಆಗುತ್ತೆ. ನಿಮ್ಮ ನಿರ್ಧಾರ, ನಿಮ್ಮ ನೆನಪಿನ ಶಕ್ತಿ, ಆ ನೆನಪು ಬರಬೇಕಲ್ವ, ರಿಕಲೆಕ್ಟ್ ಆಗಬೇಕು, ಇವೆಲ್ಲ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಇದನ್ನೆಲ್ಲ ಒಂದು ಕಂಟ್ರೋಲ್ ಮಾಡುವಂತಹ ಮೇನ್ ಪವರ್ ಸಹಸ್ರಾರ ಚಕ್ರದಲ್ಲಿದೆ. ಸರಿ, ನಮ್ಮ ಯೋಗದವರಂತೂ ಪಾಸ್ ಅಲ್ಲ ಮೇಡಮ್ ಎಲ್ಲರೂ? ಈಗ ಷಟ್ಕ್ರಿಯೆ ಅಂತ ಒಂದು ಮಾಡ್ತಾರೆ ಯೋಗದಲ್ಲಿ. ಯಾರು ಹೇಳ್ತೀರಾ? ಷಟ್ಕ್ರಿಯೆ ಒಂದು ವಮನ ಎಲ್ಲ ಆಯುರ್ವೇದಕ್ಕೆ ಬಂತು, ವಮನ ಇಲ್ಲ ಅದರಲ್ಲಿ. ಷಟ್ಕ್ರಿಯೆ ಮೂಗಿಂದ ಇದು ಬೇಸಿಕಲಿ ಕ್ಲೆನ್ಸಿಂಗ್. ಅಗೇನ್ ಒಂದು ಆಕ್ಟಿವೇಶನ್ ಆಗೋದು, ಒಂದು ಕ್ಲೆನ್ಸಿಂಗ್ ದ ಸಿಸ್ಟಮ್. ಕಪಾಲಭಾತಿ, ನೇತಿ, ನೇತಿ, ದೌತಿ, ಎಸ್, ಬಸ್ತಿ, ಎಸ್, ನೌಲಿ, ತ್ರಾಟಕ, ಕಪಾಲಭಾತಿ. ಅದು ಏನಂತನೂ ಹೇಳ್ಬಿಟ್ಟಿದ್ರೆ ಕೆಲಸ ಆಗೋಗಿರೋದು ಅಲ್ವಾ. ನೇತಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕಿಗೆ, ನೌಲಿ ಇನ್ಫ್ಯಾಕ್ಟ್ ಈಗ ಎಷ್ಟು ಜನ ಮಾಡ್ತಾರೆ ಗೊತ್ತಿಲ್ಲ, ನೌಲಿ ಮತ್ತು ಧೌತಿ ಇದನ್ನು ಫುಲ್ ಗಟ್ ಕ್ಲೀನಿಂಗ್ ಮಾಡುವಂಥ ಒಂದು. ಬಸ್ತಿ, ಭಸ್ತ್ರಿಕಾ ಐ ಥಿಂಕ್ ಅಲ್ವಾ. ಆಮೇಲೆ ಕಪಾಲಭತಿ, ನೀವು ಇದರಲ್ಲಿ ತುಂಬ ಸ್ಟೇಲ್ ಏರ್ ಏನಿದೆ ಆ ಫೋರ್ಸ್ಫುಲಿ ಹೊರಗೆ ಹಾಕುವಾಗ ಲಂಗ್ಸಲ್ಲಿರುವಂಥ ಹೆಚ್ಚಿನ ನಮ್ಮ ತೊಂದರೆ ಇವಾಗ ಏನಂದರೆ ಪ್ರಾಪರ್ ಬ್ರೀದಿಂಗ್ ಇಲ್ಲ. ವಿ ಆರ್ ಆಲ್ ಇನ್ ಟು ಶಾಲೋ ಬ್ರೀದಿಂಗ್. ಯಾಕೆಂದರೆ ನಾವು ಆ್ಯಸ್ ಐ ಸೈಡ್ ಅರ್ಲಿಯರ್ ಆ ಸಿಂಪಥೆಟಿಕ್ ಸಿಸ್ಟಮಿಂದ ನಾವೆಲ್ಲ ಒಂದು ರೀತಿ ಅಲರ್ಟ್ ಮೋಡಲ್ಲಿ ಇರ್ತೀವಿ. ನೀವು ಯಾಕೆಂದರೆ ದಾರಿ ಮೇಲೆ ನಡೆಯುವಾಗಲೂ ಯಾವತ್ತೂ ಶಾಂತಿ ಇಲ್ಲ, ಎಲ್ಲ ಕಡೆ ಅವನು ಬರ್ತಾನೆ, ಈವನ್ ಫುಟ್ಪಾತ್ ಮೇಲೂ ಒಬ್ಬ ಗಾಡಿ ಓಡಿಸ್ತಾ ಇರ್ತಾನೆ. ಸೊ ಆ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ ಗಾಡಿ ಓಡಿಸುವಾಗಲೂ ಅಷ್ಟೇ. ಸೊ ಈ ಸ್ಟ್ರೆಸ್ ಟೈಮಲ್ಲಿ ನಮಗೆ ಶಾಲೋ ಬ್ರೀದಿಂಗ್ ಆಗ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಲಂಗ್ಸಿನ ಕೆಳಗಿನ ಪೋರ್ಷನನ್ನು ಆಲ್ಮೋಸ್ಟ್ ತುಂಬ ಜನ ಯೂಸೇ ಮಾಡಿರೋದಿಲ್ಲ. ಅದಕ್ಕೆ ಪ್ರಾಣಾಯಾಮದಲ್ಲಿ ನೀಟಾಗಿ ಅಬ್ಡಾಮಿನಲ್ ಬ್ರೀದಿಂಗ್ ಮಾಡೋದು. ಆಗ ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಕೇಳಿದ್ದೀರಲ್ವ, ಯೋಗಿಕ್ ಬ್ರೀದಿಂಗ್ ಅಂದರೆ ಏನು? ಗಾಳಿ ಹೋಗ್ಬಿಟ್ಟು ಹೊಟ್ಟೆಗೆ ಹೋಗುತ್ತಾ? ಸಾಧ್ಯ ಇಲ್ಲ ಅಲ್ವಾ. ಆದರೆ ಹೊಟ್ಟೆ ಮುಂದೆ ಬಂದಾಗ ಆ ಲಂಗ್ಸಿಗೆ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗುವ ಪವರ್ ಸಿಗುತ್ತೆ. ಸೊ ಆ ಏರಿಯಾ ಎಲ್ಲ ಕ್ಲೀನ್ ಆಗುತ್ತೆ. ಅದೇ ರೀತಿ ಕಪಾಲಭತಿ ಇಂಥದ್ದು ಮಾಡಿದಾಗ ಸ್ಟೇಲ್ ಏರ್ನ ಫೋರ್ಸ್ಫುಲಿ ಹೊರಗೆ ಹಾಕುವಂಥ ಈ ಕ್ಲೀನಾಗಿ ಇದೆ. ಸೊ ಯೋಗದಲ್ಲಂತೂ ಎಲ್ಲರೂ ಪಾಸ್ ಆಗಿದ್ದೀರ. ಇನ್ನು ಅರಿಷಡ್ ವರ್ಗಗಳು ನಮ್ಮ ಆರೋಗ್ಯಕ್ಕೆ ಮುಖ್ಯವಾದದ್ದು, ಅದು 6 ಇದೆ. ಯಾರಿಗಾರು ಮೈಕ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಎಲ್ಲರೂ ಒಬ್ಬೊಬ್ರು ಒಂದು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ. ಗೊತ್ತು. ಆರತಿ ಮೇಡಮ್ ಅವರು ಇದ್ರ ಬಗ್ಗೆ ಈಗ ಸಾಕಷ್ಟು ಹೇಳಿದ್ದಾರೆ. ಯಾವ ಮಟ್ಟಿಗೆ ಮನಸ್ಸಿನ ದ್ವೇಷವನ್ನು, ನಮ್ಮ ಮನಸ್ಸಿನ ಇದದು ಏನು ಅವಗುಣಗಳು, ಅವುಗಳನ್ನು ಬಿಟ್ಟು ಹೆಂಗೆ ನಾವು ಮೆಂಟಲ್ ಹೆಲ್ತ್, ಎಮೋಷನಲ್ ಹೆಲ್ತ್ ಕಡೆಗೆ ಮುಂದುವರಿಯುವುದು. ಕಾಮ, ಕ್ರೋಧ, ಮೋಹ, ಮದ, ಲೋಭ, ಮಾತ್ಸರ್ಯ ಅಲ್ವಾ. ಇನ್ನು ಆಯುರ್ವೇದದಲ್ಲಿ ಹೇಳೋದಾದರೆ ದಿನಚರಿ ಬಗ್ಗೆ ನಿಮಗೆ ಗೊತ್ತು. ಇನ್ನೊಂದು ಮುಖ್ಯವಾದ ನಾವೆಲ್ಲರೂ ಅದರಲ್ಲಿ ತಪ್ಪಿ ಎಡವಿ ಬೀಳ್ತಾ ಇರುವಂಥದ್ದಂದರೆ ಋತುಚರ್ಯೆ. ಋತುಚರ್ಯೆಯಲ್ಲಿ ನಾವು ಅದನ್ನು ಗಮನ ವಹಿಸೋದಿಲ್ಲ. ಯಾಕೆಂದರೆ ನಮಗೆ ಕ್ಯಾಲೆಂಡರ್ ಸಿಸ್ಟಮ್ ಬಂದಮೇಲೆ ಬರೀ ಜನವರಿ ಆಗುತ್ತೆ. ನಮಗೆ ಜನವರಿ ಇಸ್ ದ ಬಿಗಿನಿಂಗ್ ಅಲ್ವಾ. ಸೊ ಡಿಸೆಂಬರ್ ಆಗ್ತಾ ಇದ್ದಂಗೆ ಡಿಸೆಂಬರ್ ಎಂಡಲ್ಲಿ ಇದೇ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಋತುಚರ್ಯವನ್ನು ಯಾರು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಎಷ್ಟು ಋತುಗಳಿವೆ? ಹೌದು, ವಸಂತ, ಚೈತ್ರ, ವೈಶಾಖದಲ್ಲಿ ಯುಗಾದಿ ಶುರುವಾಗುವಾಗ ವಸಂತ ಋತು ಬರುತ್ತೆ. ಅದು ನಿಜವಾದ ಹೊಸ ಹಬ್ಬ ಅಲ್ವಾ ನಮಗೆ ಯುಗಾದಿ. ಅದು ನಿಜವಾಗ್ಲೂ ಯುಗಾದಿ ಅನ್ನೋದರಲ್ಲಿ ತಪ್ಪಿಲ್ಲ. ಯಾಕೆಂದರೆ ಎಲ್ಲ ಕಡೆ ನೀವು ಹೊಸತನ್ನೇ ಕಾಣ್ತಾ ಇರ್ತೀರ ಅಲ್ವಾ. ಹೊಸ ಚಿಗುರು ಬರುತ್ತೆ, ಹೊಸ ಹೂವುಗಳು. ಸೊ ವಸಂತ ಋತು, ಅದರ ನಂತರ ಗ್ರೀಷ್ಮ ಋತು, ಸೆಕೆ ಜಾಸ್ತಿ ಇರುತ್ತೆ. ನೋ ಹೇಮಂತಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಗ್ರೀಷ್ಮ ಆದಮೇಲೆ, ಸೆಕೆಗಾಲ ಆದಮೇಲೆ ಯಾವುದು ಬಂತು? ವರ್ಷಾ ಋತು ಬಂತು. ವರ್ಷಾ ಋತು ಮಳೆಗಾಲ, ಈಗ ಇದ್ದೀವಿ ನಾವು. ವರ್ಷ ಆದಮೇಲೆ ಶರದ್ ಋತು ಬರುತ್ತೆ. ಶರದ್ ಋತು ಟೈಮ್ ಯಾವಾಗ ಬರುತ್ತೆ? ಆಲ್ಮೋಸ್ಟ್ ಶರನ್ನವರಾತ್ರಿ ಅಲ್ವಾ, ಶರದ್ ಋತು. ಆಮೇಲೆ ಶಿಶಿರ ಋತು, ಹೇಮಂತ ಋತು ಬರುತ್ತೆ. ಆಮೇಲೆ ಸೊ ಹೇಮಂತ ಋತುವಲ್ಲಿ ನಾವು
ವಸಂತ ಮತ್ತು ವಸಂತದಲ್ಲಿ ಸಣ್ಣಕ್ಕೆ ಸೆಕೆ ಶುರುವಾಗತ್ತೆ, ಗ್ರೀಷ್ಮ ಋತುವಲ್ಲಿ ಸೆಕೆ ಇರುತ್ತೆ, ವರ್ಷಾ ಋತುವಲ್ಲಿ ಮಳೆ ಬರುತ್ತೆ, ಶರತ್ ಋತು ಸಣ್ಣಕ್ಕೆ ಚಳಿ ಶುರುವಾಗತ್ತೆ, ಅಂದರೆ ಚುಮು ಚಳಿ ಶುರುವಾಗತ್ತೆ. ಚಳಿ ಜಾಸ್ತಿ ಆಗೋದು ಹೇಮಂತ ಮತ್ತು ಶಿಶಿರದಲ್ಲಿ ಜಾಸ್ತಿ ಆಗುತ್ತೆ. ಇಲ್ಲಿ ನಾವು ಮಾಡ್ತಾ ಇರೋ ತಪ್ಪು ನೋಡಿ, ಯಾಕೆಂದರೆ ನಾವು ಇದರ ಬಗ್ಗೆ ಗಮನವೇ ಕೊಡೋದಿಲ್ಲ. ನಮ್ಮ ಒಂದು ರೀಸನ್ ಕಾಯಿಲೆ ಬರೋಕೆ ಏನಂದರೆ ಈ ದಿನಚರಿ ಮತ್ತು ಚರ್ಯೆಯನ್ನು, ಅಂದರೆ ದಿನಚರಿ ಅಂದರೆ ಡೈರಿ ಬರ್ದಂಗೆ ದಿನಚರಿ ಅಲ್ಲ, ದಿನಚರ್ಯೆ ಅಂದರೆ ಬೆಳಗ್ಗೆ ಯಾವ ಮುಹೂರ್ತದಲ್ಲಿ ಹೇಳ್ತೀರ, ಬ್ರಾಹ್ಮಣ ಮುಹೂರ್ತದಲ್ಲಿ ಹೇಳೋದಿರ್ಬೋದು, ಅವನ್ನೆಲ್ಲ ಹೇಳೋ ಆಚರಣೆಗಳು. ಸೊ ಋತುಚರ್ಯೆಯಲ್ಲಿ ನಾವು ಮುಖ್ಯವಾಗಿ ನನಗೆ ಈ ಶರತ್ ಋತು ಯಾವ ಟೈಮಲ್ಲಿ ಬರುತ್ತೆ, ನವರಾತ್ರಿ ಟೈಮು ಸೆಪ್ಟೆಂಬರ್ ಅಕ್ಟೋಬರ್ ಆ ಟೈಮಲ್ಲಿ ಇರುತ್ತೆ. ಆವಾಗ ಚಳಿ ಜಾಸ್ತಿ ಇರುತ್ತೆ. ಆಗ ಪೇಷಂಟ್ಸ್ ಎಲ್ಲ ನನಗೆ ಜಾಸ್ತಿ ಬರೋರಿಗೆ ಆ್ಯಸಿಡಿಟಿ, ಗ್ಯಾಸ್ಟ್ರೈಟಿಸ್ಸು, ಹೊಟ್ಟೆ ಉರಿ, ನಿದ್ದೆ ಬರಲ್ಲ, ಪಿತ್ತದ ಸಿಂಪ್ಟಮ್ ಜಾಸ್ತಿ ಇರುತ್ತೆ. ನಮಗೆ ದೇಹ ಒಂದು ಆ್ಯಕ್ಚುಲಿ ಮೈಕ್ರೋಕಾಸಮ್, ಹೊರಗಿನ ಒಂದು ಕಾಸ್ಮಿಕ್ ಇದಕ್ಕೆ ನಾವು ರೆಸ್ಪಾಂಡ್ ಮಾಡ್ತಾ ಇರ್ತೀವಿ. ನಮ್ಮ ಈ ವರ್ಷಾ ಋತು, ವಸಂತ ಋತು ಆ ಟೈಮಲ್ಲಿ ಕಫ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೆ ನೋಡಿರ್ಬೋದು ನೀವು, ನೆಗಡಿ ಬರುತ್ತೆ ಎಲ್ರಿಗೆ, ಜಾಗ್ರತೆ ವಹಿಸದೇ ಇದ್ದರೆ, ಹೌದಾ? ಅದೇ ರೀತಿ ಶರತ್ ಋತುವಿನಲ್ಲಿ ಪಿತ್ತ ಜಾಸ್ತಿ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ಚಳಿ ಇರುತ್ತೆ ಅಂತ ಹೇಳಿಬಿಟ್ಟು ಕರೆದಿರೋದೇ ತಿನ್ನೋದು. ಆಗ ಬಜ್ಜಿ ಬೋಂಡ ತಿನ್ನುವ ಒಳ್ಳೆ ಸಮಯ ಅಲ್ವಾ? ಕ್ರೇವಿಂಗ್ ಜಾಸ್ತಿ ಇರುತ್ತೆ. ಸೊ ಆಗ ಪಿತ್ತ ಇನ್ನೂ ಜಾಸ್ತಿ ಆಗತ್ತೆ. ಇದೇ ನಾವು ಮಾಡ್ತಾ ಇರುವ ತಪ್ಪುಗಳು. ಋತುಚರ್ಯೆಯನ್ನು ಕರೆಕ್ಟಾಗಿ ಮಾಡಿದರೆ ನಿಮಗೆ ಗೊತ್ತು, ಆ ಟೈಮಲ್ಲಿ ಪಿತ್ತ ಜಾಸ್ತಿ ಆಗುವಾಗ ನೀವು ಇಂಥ ಆಹಾರಗಳನ್ನು ತಿನ್ನಬಾರ್ದು. ಪಿತ್ತವನ್ನು ಜಾಸ್ತಿ ಮಾಡುವಂಥದ್ದು ಯಾವ್ದ್ಯಾವುದು? ಖಾರ ತಿನ್ನೋದು, ಎಣ್ಣೆಯಲ್ಲಿ ಕರೆದಿರುವಂಥದ್ದು ತಿನ್ನೋದು, ಪದೇ ಪದೇ ನಾವು ಸ್ನ್ಯಾಕಿಂಗ್ ಮಾಡ್ತಾ ಇರುವಂಥದ್ದು, ಅಂಥದ್ದು ಮಾಡಬಾರ್ದು. ಅದೇ ನಂತರ ಮುಂದುವರಿತಾ ಶಿಶಿರದಲ್ಲಿ ವಾತ ಜಾಸ್ತಿ ಇರುತ್ತೆ. ಅದಕ್ಕೆ ನಿಮಗೆ ಒಣತ್ವ, ಮೈಯಲ್ಲಿ ಡ್ರೈನೆಸ್ ಜಾಸ್ತಿ ಇರುತ್ತೆ. ಸೊ ಮುಂಚೆ ನೀವು ಶರದ್ ಋತುವಲ್ಲಿ ಜಾಗ್ರತೆ ವಹಿಸಿದರೆ ಮೈಗೆ ಎಣ್ಣೆ ಹಚ್ಚೋದಿರ್ಬೋದು, ಅಭ್ಯಂಗ, ಈ ರೀತಿಯ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡ್ಕೊಂಡು ಬಂದರೆ ನಿಮಗೆ ಆಗ ತೊಂದರೆ ಬರೋದಿಲ್ಲ. ಇಲ್ಲದಿದ್ದರೆ ಶಿಶಿರದ ಟೈಮಲ್ಲಿ ತುಂಬ ಜನರಿಗೆ ಎಕ್ಸಿಮಾ, ಡ್ರೈ ಎಕ್ಸಿಮಾ, ಈ ರೀತಿಯ ಕಾಯಿಲೆಗಳು ಜಾಸ್ತಿ ಕಾಣುತ್ತೆ. ಸೊ ನಾವೇ ತಂದುಕೊಳ್ಳುವಂಥದ್ದು ಈ ಋತುಚರ್ಯೆಯನ್ನು ಸರಿಯಾಗಿ ಪಾಲಿಸಬೇಕು. ಸೊ ಇಲ್ಲೂ ನಮ್ಮ 6ರ ಮಹತ್ವ ಎಷ್ಟು ಚೆನ್ನಾಗಿದೆ ನೋಡಿ, ಹೌದಾ? ಇನ್ನೊಂದು ಷಟ್ಕ್ರಿಯಾ ಕಾಲ ಅಂತ ಆಯುರ್ವೇದದಲ್ಲಿ ಬರುತ್ತೆ. ಈಗ ನೀವು ಕೇಳಿರ್ಬೋದು, ತುಂಬ ಜನ ಇನ್ಸ್ಟಾಗ್ರಾಮಲ್ಲಂತೂ ರೀಲ್ಸ್ಗಳು, ಎಲ್ಲರೂ ಈಗ ಆರೋಗ್ಯದ ಬಗ್ಗೆನೇ ಮಾತಾಡುವವರು, ನ್ಯೂಟ್ರಿಷನಿಸ್ಟಿಂದ ಹಿಡಿದು ಎಲ್ಲರೂ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಡಾಕ್ಟ್ರುಗಳಿಗೂ ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಹೇಳಬೇಕಾದ ಒಂದು ಅನಿವಾರ್ಯತೆ ಬಂದಿದೆ. ಯಾಕಂದರೆ ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ಅಂದರೆ ಪೇಷಂಟ್ಸ್ ಹೌ ಮೆನಿ ಫಾಲೋವರ್ಸ್ ಇದ್ದಾರೆ ಅಂತ ನೋಡಿಕೊಂಡು ಈಗ ಬರ್ತಾರಂತೆ ಡಾಕ್ಟ್ರ್ ಹತ್ರ. ರಿವ್ಯೂಸ್ ಹೆಂಗಿದೆ ಗೂಗಲಲ್ಲಿ ಅಂತ ನೋಡ್ಕೊಂಡು ಬರುವಂಥ ಸ್ಥಿತಿ ಬಂದಿತ್ತು. ಥ್ಯಾಂಕ್ ಗಾಡ್, ನಾನು ಅದಕ್ಕಿಂತ ಮುಂಚೆನೇ ಡಾಕ್ಟ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದರಿಂದ ಬಚಾವ್ ಅಂದ್ಕೋಬೋದು. ಸೊ ಇನ್ಫ್ಯಾಕ್ಟ್ ನಂದು ಒಂದಿದೆ, ಇದೇ ರೀತಿ ಟಿಪ್ಸ್ ಹೇಳ್ತಾ ಇರ್ತೀನಿ, ಇಷ್ಟ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಹುಡುಕ್ಬೋದು. ಸೊ ಈ ರೀತಿಯ ಒಂದು ನಮ್ಮ ಏನು ಈಗ ಹೇಳೋದು ಒಂದು ಕಾಯಿಲೆ, ಪ್ರೀ ಡಯಾಬಿಟೀಸ್. ಈಗ ಎಲ್ಲದರದ್ದು ರಿವರ್ಸಲ್ ಆಫ್ ಡಿಸೀಸ್ ಕೇಳಿರ್ಬೋದು ನೀವಲ್ವಾ? ಥೈರಾಯ್ಡ್ ಡಿಸೀಸ್ ಇರ್ಬೋದು, ಅಥವಾ ಡಯಾಬಿಟೀಸ್ ಬಂತು ಅಂತ ಎಲ್ಲದನ್ನು ನಾವು ರಿವರ್ಸ್ ಮಾಡ್ಬೋದು. ಯಾಕೆ? ಒಂದು ಕಾಯಿಲೆ ಬರೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಇದಕ್ಕೆ ನಮಗೆ ತುಂಬ ಸಲ ನಾವು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಅಂತ ಅದ್ರ ಬಗ್ಗೆ ಇಗ್ನೋರ್ ಮಾಡ್ತೀವಿ. ಯಾವುದೇ ರೀತಿಯ ಒಂದು ಹೆಲ್ತ್ ಅಂದರೆ ಯೋಗ ಇರ್ಬೋದು ಅಥವಾ ಆಹಾರದ ಬಗ್ಗೆ ಕಾಳಜಿ ಯಾವುದು ಮಾಡೋದಿಲ್ಲ. ಯಾಕೆಂದರೆ ಯಾವತ್ತೂ ಒಂದು ಸಲ ಬಂದಾಗ ನೋಡ್ಕೊಂಡ್ರಾಯ್ತು ಡಯಾಬಿಟೀಸ್, ಅಲ್ಲಿವರೆಗೆ ಸ್ವೀಟ್ ತಿಂತಾ ಇರುವ ಅನ್ನೋದೇ ನಮ್ಮ ಒಂದು ಇರುತ್ತಲ್ವ. ಬಟ್ ಅದಕ್ಕೂ ಕೂಡ 6 ಕ್ರಿಯಾಕಾಲವನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಹೆಂಗೆ ಅಂದರೆ ಫಸ್ಟೇ ಒಂದೇ ಸಲಕ್ಕೆ ಬಂದು ಬಿಡಲ್ಲ ಒಂದು ಇದು ಕಾಯಿಲೆ. ಪ್ರೀ ಡಯಾಬಿಟೀಸ್ ಆಗುತ್ತೆ. ಪ್ರೀ ಡಯಾಬಿಟೀಸ್ ಬಂದ ಒಂದು 5-6 ವರ್ಷದ ನಂತರ ಡಯಾಬಿಟೀಸ್ ಬರೋದ್ರಿಂದ ನೀವು ಪ್ರೀ ಡಯಾಬಿಟೀಸ್ ಬರೋ ಮುಂಚೆನೇ ಅದನ್ನು ನೋಡ್ಕೋಬೋದು. ಕೆಲವು ಸಿಂಪ್ಟಮ್ಸ್ಗಳನ್ನು ಹೇಳ್ತಾರೆ ಅದರಲ್ಲಿ, ಅಷ್ಟು ಚೆನ್ನಾಗಿ ಸಂಚಯ ಆಗತ್ತೆ ಫಸ್ಟ್ ದೋಷಗಳು. ಆ ಟೈಮಲ್ಲಿ ನಮ್ಗೆ ಗೊತ್ತೇ ಆಗೋದಿಲ್ಲ. ಆಮೇಲೆ ಅದು ಪ್ರಕೋಪ ಆಗತ್ತೆ, ಆಮೇಲೆ ಅದು ಪ್ರಸಾರವಾಗತ್ತೆ, ಆಮೇಲೆ ಒಂದು ಜಾಗದಲ್ಲಿ ಹೋಗುತ್ತೆ. ನೀವು ಏನೋ ಈಗ ಈವನ್ ಹೊಟ್ಟೆಯಲ್ಲಿರುವ ತೊಂದರೆ ಅಂದರೆ ಯಾವ ಗಟ್ ಡಿಸ್ಬಯೋಸಿಸ್ ಅಂತ ಹೇಳ್ತೀವಿ, ಅದು ಈವನ್ ಡಿಪ್ರೆಷನ್ವರೆಗೆ, ಕ್ಯಾನ್ಸರ್ ಬಿಡಿ, ಇನ್ನೂ ಹಲವು ನಾವು ಯೋಚನೆ ಮಾಡಲಿಕ್ಕಾಗಲಿಕ್ಕಿಲ್ಲ ಅಂಥ ಡಿಸೀಸಿಗೂ ಕೂಡ ಹೊಟ್ಟೆ ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅನ್ನೋ ಒಂದು, ಅಂದರೆ ಅಲ್ಲೇ ಫಸ್ಟ್ ಶುರುವಾಗಿರುತ್ತೆ.
ತುಂಬ ವರ್ಷಗಳ ಮುಂಚೆನೇ ಈ ಕಾಯಿಲೆಯ ಒಂದು ಸಿಂಪ್ಟಮ್ಸ್ ನಮ್ಗೆ ಗೊತ್ತಾಗತ್ತೆ. ಸೊ ಅಲ್ಲಿ 6 ಕ್ರಿಯೆಯನ್ನು ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ. ಫಸ್ಟ್ ಸಂಚಯವಾಗತ್ತೆ, ಪ್ರಕೋಪವಾಗತ್ತೆ, ಆಮೇಲೆ ಅದು ದೇಹದಲ್ಲಿ ಬೇರೆ ಕಡೆ ಹೋಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಒಂದು ವೀಕ್ ಪಾಯಿಂಟ್ ಇರುತ್ತೆ ಬಾಡಿಯಲ್ಲಿ. ಸದಾ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ, ಆಗ ಅವ್ರಿಗೆ ಹೋಗಿ ಲಂಬಾರ್ ಸ್ಪಾಂಡಿಲೈಟಿಸ್ ಬರುತ್ತೆ. ಇಲ್ಲ ಸ್ಮೋಕಿಂಗ್ ಮಾಡ್ತಾ ಇರ್ಬೋದು, ಬ್ಯಾಡ್ ಹ್ಯಾಬಿಟ್ಸ್, ಆಗ ಲಂಗ್ಸ್ ವೀಕ್ನೆಸ್ ಆಗುತ್ತೆ. ಇದೇ ರೀತಿ ಅದು ಬರಬೇಕಾದ್ರೆ ಮಾತ್ರ ಅದಕ್ಕೆ ಮುಂಚೆ 3 ಕೆಲಸ ಆಗಿದೆ. ಆಮೇಲೆ ಸ್ಥಾನ ಸಂಶಯ, ವ್ಯಕ್ತಿ ಅಂದರೆ ಅದು ಯಾವಾಗ ಪ್ರಕಟಗೊಳ್ಳುತ್ತೆ ವ್ಯಕ್ತಿ ಅನ್ನೋದು ಆ ಕಾಯಿಲೆ ಕಾಣಿಸೋದು ಶುರುವಾಗೋದು. ಸೊ ಅದಕ್ಕೆ ಮುಂಚೆನೇ ಎಷ್ಟೋ ಕೆಲಸ ಆಗಿರುತ್ತೆ. ಸೊ ಇವತ್ತು ನೀವು ಹೆಂಗಿದ್ದೀವಿ ನಾವು ಅಂತ ಅಂದ್ಕೊಂಡ್ರೆ, ನಮ್ಮನ್ನು ಅಸೆಸ್ ಮಾಡಿಕೊಂಡ್ರೆ ಇಲ್ಲಿ ಒಳಗಡೆ ಕೆಲಸ ನಡೀತಾ ಇರುತ್ತೆ. ಅಯ್ಯೋ ಸಡನ್ನಾಗಿ ಬಂದ್ಬಿಡ್ತು ನನಗೆ ಅಂತ ಹೇಳ್ತಾರೆ ತುಂಬ ಜನ. ಸಡನ್ನಾಗಿ ಡಯಾಬಿಟೀಸ್ ಬಂತು. ಯಾವ ಕಾಯಿಲೆನೂ ಸಡನ್ನಾಗಿ ಬರೋದಿಲ್ಲ. ವೆಸ್ಟರ್ನ್ಸ್ ಆರ್ ಗುಡ್ ಅಟ್ ಮಾರ್ಕೆಟಿಂಗ್. ಏನೇ ಒಂದು ಸಣ್ಣ ವಿಷಯ ಬಂದರೆ ಸಾಕು, ಅದನ್ನು ಅವರು ಮಾರ್ಕೆಟ್ ಮಾಡಿ ಇಡೀ ವರ್ಲ್ಡಿಗೆ ತುಂಬ ನಮಗೆ ನಾವು ಸೈನ್ಸಲ್ಲೂ ಕೂಡ ನಾವೇನೋ ರಿಸರ್ಚ್ ಮಾಡ್ತೀವಿ ಅಂತ ಮಾಡಿದ್ರೆ ನಾವು ಎಲ್ಲವನ್ನು US ಇಂದನೇ ತಗೋಬೇಕು. ನಾವು ಇಷ್ಟಿಲ್ಲಿ ಇಂಜಿನಿಯರ್ಸ್ ಇಲ್ಲೆಲ್ಲ ಇದ್ದೂ ನಮ್ಮ ಎಷ್ಟೋ ಕಿಟ್ಗಳಿರ್ಬೋದು, ಎಷ್ಟೋ ಒಂದು ಕೆಮಿಕಲ್ಸ್ ನಾವು ಏನು ತರಿಸೋದಿರ್ಬೋದು, ಅವುಗಳೆಲ್ಲ ಅಲ್ಲಿಂದನೇ, ಎನ್ಸೈಮ್ಸು ಇವುಗಳೆಲ್ಲ ಅಲ್ಲಿಂದನೇ ಬರಬೇಕು. ಸೊ ಇಲ್ಲಿ ಸ್ವಲ್ಪ ನಾವು ವಿಜ್ಞಾನದಲ್ಲಿ ಇನ್ನಷ್ಟು ಪ್ರಯತ್ನಪಟ್ಟು ನಮ್ಮದೇ ಒಂದು ಏನು ಸಿಸ್ಟಮನ್ನು ಡೆವಲಪ್ ಮಾಡ್ಕೋಬೇಕು ಅಂತ ನನ್ನ ಆಸೆ. ಅದು ಮೋಸ್ಟ್ಲಿ ಅದು ಕೂಡ ತುಂಬ ಬೇಗ ಆಗ್ಬೋದು ಅಂತ ಅನಿಸುತ್ತೆ ವಿತ್ ದ ಕೈಂಡ್ ಆಫ್ ಪೀಪಲ್ ಹೂ ಆರ್ ಮೋರ್ ಇಂಟು ಇಂಡಿಯನ್ ಥಿಂಕಿಂಗ್ ಟುಡೇ. ಸೊ ಇಷ್ಟು ಹೇಳಿ ಮೇಡಮಿಗೆ ಅಭಿನಂದನೆ ಮತ್ತೊಂದು ಸತಿ ಹೇಳ್ತಾ ಒಂದು 6 ಹ್ಯಾಬಿಟ್ ಹೇಳೋಣ ಅಂದ್ಕೊಂಡೆ. ಯಾಕೆಂದರೆ ಈ ಅಟಾಮಿಕ್ ಹ್ಯಾಬಿಟ್ಸ್ ಅನ್ನೋದು ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ ಇವಾಗ. ಅಂದರೆ ದಿನಕ್ಕೆ ನಾವು ಸಣ್ಣ ಸಣ್ಣ ಹ್ಯಾಬಿಟ್ಸ್ನ ಸೇರಿಸ್ಕೋತಾ ಹೋಗೋದು. ಇವತ್ತು 6ನೇದಾದ್ರಿಂದ 6 ಹೇಳ್ತೀನಿ. 7ನೇದಕ್ಕೆ ಬಂದಾಗ ಈ 6ಅನ್ನು ವಾಪಸ್ ಕೇಳ್ತೀನಿ, ಯಾರ್ಯಾರು ಏನೇನು ಸೇರಿಸ್ಕೊಂಡಿದ್ದೀರಾ ಅಂತ. ಮೊದಲೇ ಒಂದು ಹ್ಯಾಬಿಟ್ ಹೇಳ್ತೀನಿ. ನೀವೇ ಈಗ ಕೂತಿದ್ದೀರಾ, ತುಂಬ ಜನ ನೋಡ್ತೀನಿ ತುಂಬ ಆರಾಮಾಗಿ ಹಿಂಗೆ ಕೂತಿದ್ದೀರಾ. ಸ್ವಲ್ಪ ಎಲ್ಲ ಸ್ಟ್ರೈಟ್ ಕೂತ್ಕೊಳ್ಳಿ. ಕಾನ್ಷಿಯಸ್ಲಿ ಯು ಮೇಕ್ ಯುವರ್ ಸೆಲ್ಫ್ ಸ್ಟ್ರೈಟ್. ಇದು ನಾವು ಮುಖ್ಯ. ಇದನ್ನು ದಿನದಲ್ಲಿ ಇಷ್ಟೇ ಮಾಡಬೇಕಾಗಿರೋದು. ಯಾವುದೋ ಒಂದು ಮೊಮೆಂಟಲ್ಲಿ ನಾವೆಲ್ಲೋ ಮರ್ತೇ ಹೋಗಿರ್ತೀವಿ. ಓಕೆ, ಲೆಟ್ ಮೀ ಸ್ಟ್ರೈಟನ್ ಮೈ ಪೋಸ್ಚರ್. ನಿಲ್ಲೋದಿರ್ಬೋದು. ನಾವು ಎಷ್ಟೋ ಸಲ ನಾವು ಮಾತಾಡ್ತಾ ಇರ್ತೀವಿ, ಏನೋ ನೋಡ್ತಾ ಇರ್ತೀವಿ, ಹಿಂಗೆ ನಿಂತ್ಕೊಂಡಿರ್ತೀವಿ ಅಲ್ವಾ, ಒಂದು ಕಾಲ ಮೇಲೆ ಭಾರ ಹಾಕಿ. ಆಮೇಲೆ ಹೇಳ್ತೀವಿ ನಂದು 2 ನೀ ಜಾಯಿಂಟ್ ಇದೆ, ಯಾಕೆ ಒಂದೇ ಕಾಲು ನೋವು ಬರ್ತಾ ಇದೆ ಅಂತ. ಗೊತ್ತಿರಲ್ಲ ಇದೇ ತೊಂದರೆಯಿಂದ. ನಿಲ್ಲುವಾಗ ಇರ್ಬೋದು ಅಥವಾ ಕೂತ್ಕೊಳ್ಳುವಾಗ ಪೋಸ್ಚರ್ ಕರೆಕ್ಟಾಗಿರಲಿ. ಹಾಗೆ ಒಂದು ಸತಿ ಡೀಪ್ ಅಬ್ಡಾಮಿನಲ್ ಬ್ರೀದಿಂಗ್ ಮಾಡಿ ದೀರ್ಘವಾಗಿ ಉಸಿರು ತಗೊಂಡು ಹೊಟ್ಟೆ ಹೊರಗೆ ಬರಲಿ. ಎಷ್ಟು ಆರಾಮ ಅನ್ಸುತ್ತಲ್ವ. ಈಗ ಇಷ್ಟೊತ್ತು ನಾವೆಲ್ಲ ಏನೋ ಮೇಡಮು ಚೆನ್ನಾಗಿ ಮಾತಾಡೋದ್ರು ಎಲ್ಲ ಕೇಳಿಸ್ಕೊಳ್ಳೋದ್ರಲ್ಲಿ ಒಂದು ಅಲರ್ಟ್ನೆಸ್ಸಿಗೆ ಹೋಗಿರ್ತೀವಿ, ಏನೋ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿರಲ್ಲ. ಶಾಲೋ ಬ್ರೀದಿಂಗ್ ನಡೀತಾ ಇರುತ್ತೆ. ದಿವಸದಲ್ಲಿ ಇದನ್ನು ನೆನಪು ಮಾಡಿಕೊಂಡು 5-6 ಸತಿ ಅಬ್ಡಾಮಿನಲ್ ಬ್ರೀದಿಂಗ್ ಮಾಡಿ. ಇನ್ನೊಂದು ಏನು ಮಾಡ್ಬೋದು ನೀವು ಸೇರಿಸ್ಕೋಬೇಕು ಅಂದರೆ, ನಾವು ಎಲ್ಲ ಕೆಲಸಗಳನ್ನು ಬಲಗೈಯವರಾದರೆ ಅಂದರೆ ಎಡಗೈಯವರಾದರೆ ಉಲ್ಟಾ ಡಾಮಿನೆಂಟ್ ಹ್ಯಾಂಡ್, ಬಲಗೈಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ನಾವು. ಹೌದಾ, ಏನೇ ತೊಗೊಳಕ್ಕೆ ಹೋಗುವಾಗ ಮುಂಚೆ ಬರುತ್ತೆ. ಕಾನ್ಷಿಯಸ್ಲಿ ಅದನ್ನು ಎಡಗೈಯಲ್ಲಿ ಮಾಡಲಿಕ್ಕೆ ಶುರು ಮಾಡಿ ನಿಧಾನಕ್ಕೆ. ಫಸ್ಟ್ ದಿನನೇ ಏನು ಸರಿ ಹೋಗೋದಿಲ್ಲ. ನೀವು ಪಾತ್ರೆ ಹಿಡ್ಕೊಳ್ಳೋದಿರ್ಬೋದು, ಹಲ್ಲುಜ್ಜೋದಿರ್ಬೋದು, ಎಡಗೈಯಲ್ಲಿ ನಿಧಾನಕ್ಕೆ ಮಾಡಿ. ಇದರಿಂದ ಬ್ರೈನ್ ವೈರಿಂಗ್ ಹೊಸದು ಕನೆಕ್ಷನ್ಸ್ ಶುರುವಾಗುತ್ತೆ. ಹಾಗಾಗಿ ಏನೇ ಕೆಲಸ ಮಾಡ್ತಾ ಇರ್ಬೋದು, ಸಡನ್ನಾಗಿ ನಾವು ಮಾಡೋದ್ರ ಬದಲು ಎಡಗೈಯನ್ನು ಮಾಡಿ. ಯಾವುದು ನಿಮ್ಮ ನಾನ್ ಡಾಮಿನೆಂಟ್ ಹ್ಯಾಂಡ್, ಎಡಗೈಯವರಿಗಾದರೆ ಬಲಗೈಯಲ್ಲಿ ಮಾಡಿ. ಇನ್ನೊಂದು, ಏನೋ ಕೆಲಸ ಮಾಡ್ತಾ ಇರ್ತೀವಿ, ಹಾಲು ಕುದಿತಾ ಇರುತ್ತೆ, ಒಂದು ಕಾಲನ್ನು ಎತ್ತಿ ನಿಲ್ಲಿ. ಕೆಲವೇ ನಿಮಿಷ ದಿನದಲ್ಲಿ ಇದು ಮಾಡ್ತಾ ಇರಿ. ಯಾವಾಗ ಆಗುತ್ತೋ ಒಂದೇ ಕಡೆ ಕಾಲು ಎತ್ತಬೇಡಿ, ಇನ್ನೊಂದು ಕಾಲನ್ನು ಇದೇ ಥರ ನೀವು ಹಲ್ಲು ಉಜ್ಜುವಾಗಲೂ ಇರ್ಬೋದು, ಕಾಲೆತ್ತಿ. ಇದು ತುಂಬ ಇಂಪಾರ್ಟೆಂಟ್. ಬಿಕಾಸ್ 45-50 ನಂತರ ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಆಗ ಬೀಳುವ ಇದು ಅವೆಲ್ಲ ಜಾಸ್ತಿ ಆಗುತ್ತೆ. ಸೊ ಬ್ಯಾಲೆನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ನಮಗೆ. ಎಷ್ಟಾಯಿತು? 4 ಆಯಿತು. ಇನ್ನು 5ನೇದು ಏನಂದರೆ, ನೀವು ಊಟ ಮಾಡ್ತೀವಿ, ಗಡಿಬಿಡಿಲಿ ಎಲ್ಲರೂ ಊಟ ಮಾಡೋದು ಅಷ್ಟೇ. ಈಗ ಗಡಿಬಿಡಿಲಿ ಬೇಗ ಮುಗಿಸ್ಬೇಕು, ಲಂಚ್ ಅವರ್ ಆಯಿತು ಮುಗೀತು ಅಥವಾ ಮುಗಿಸೋದ್ರಲ್ಲೇ ಇರುತ್ತೆ. ಅಲ್ಲಿ ಮೈಂಡ್ಫುಲ್ಲಾಗಿ ನೀವು ಒಂದು ಬಾಯಿಯೊಳಗೆ ಒಂದು ತುತ್ತು ಹಾಕಿದರೆ ಸ್ವಲ್ಪ ನಿಮಿಷ ಅದನ್ನು ಜಗೀರಿ.
ಇದನ್ನು ಇವತ್ತು ಹ್ಯಾಬಿಟ್ ಶುರು ಮಾಡ್ಕೊಳ್ಳಿ. ನೀವು ಏನೇ ತಿಂತಾ ಇರ್ಬೋದು, ಅನ್ನವೇ ಇರ್ಬೋದು, ಬೇಗ ಜಗದು ನುಂಗು ಬಿಡ್ತೀವಿ ಅದನ್ನು, ಹೌದು. ಆದರೆ ಅಲ್ಲೇ ಜಗಿರಿ, ಸ್ವಲ್ಪ ಹೊತ್ತು ಅದು ಬಾಯಲ್ಲಿದ್ದು ಜಗಿರಿ. ಇದರಿಂದ ನಮ್ಮ ಹೊಟ್ಟೆಯಲ್ಲಿ ಏನಂದರೆ ಜೆಲ್ ಫಾರ್ಮೇಷನ್ ಥರ ಆಗುತ್ತೆ. ಹಾಗಾಗಿ ಸ್ಪೈಕ್ ಏನಾಗೋದಿದೆಯಲ್ಲ, ಶುಗರ್ ಸ್ಪೈಕ್, ಇದು ಅವಾಯ್ಡ್ ಆಗುತ್ತೆ. ಅಲ್ಲಿ ಹೇಳುವಾಗ ಅಲ್ಲಿ ಜಸ್ಟ್ ಟೆಲ್ ಯು, ಇದರಲ್ಲಿ ಅದು ಒಂದು ಮಿಸ್ ಆಯಿತು ಅನ್ಸುತ್ತೆ ಹೇಳುವಾಗ, ನಮ್ಮ ಷಡ್ರಸಗಳು ಬರುತ್ತೆ, ಹೌದಾ? ಷಡ್ರಸಗಳು ಕೂಡ 6 ರಸದ ಆರೋಗ್ಯ ಇಂಪ್ರೂವ್ ಆಗಬೇಕಾದ್ರೆ ಷಡ್ರಸದಲ್ಲಿ ಪ್ರಥಮವಾಗಿ ಹೇಳೋದು ಮಧುರ. ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ನೋಡಿ, ನಾವು ಬಾಳೆಯಲ್ಲಿ ಊಟದಲ್ಲಿ ಫಸ್ಟ್ ಪಾಯಸ ತಿಂತೀವಿ, ಆಮೇಲೆ ತಿಕ್ತ ಕಷಾಯ, ಕೊನೆಗೆ ಮಜ್ಜಿಗೆ ಕುಡಿತೀವಿ ಅಲ್ವಾ? ಅದು ಆ್ಯಕ್ಚುಲಿ ದ ಮೆಥಡ್ ಆರ್ಡರ್ ಹ್ಯಾಸ್ ಟು ಬಿ. ಈಗೇನಾಗಿದೆ, ಉಲ್ಟಾಗಿದೆ. ಡೆಸರ್ಟ್ಸ್ ನಾವು ಕೊನೆಗೆ ತಿನ್ನೋದು ಅಲ್ವಾ? ಆಗ ಶುಗರ್ ಸ್ಪೈಕ್ ಜಾಸ್ತಿ ಆಗುತ್ತೆ. ಶುಗರ್ ಸ್ಪೈಕ್ ಜಾಸ್ತಿ ಆದಂಗೆ ಇನ್ಸುಲಿನ್ ಹೋಗ್ತಾ ಇರುತ್ತೆ, ಹಲವಾರು ತೊಂದರೆಗಳು ಬರುತ್ತೆ ಇದರಿಂದ. ಸೊ ಇದನ್ನು ನೀವು ಜಗಿಯೋದನ್ನು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಏನಂದರೆ, ಸಂಜೆ 7:30 8 ಗಂಟೆ ನಂತರ ಏನೂ ತಿನ್ಲಿಕ್ಕೆ ಹೋಗಬೇಡಿ, ಅಷ್ಟರ ಒಳಗೆ ಮುಗಿಸ್ಕೊಂಬಿಡಿ. ಇದರಿಂದ ನಮ್ಮ ಲಿವರ್ ಡಿಟಾಕ್ಸಿಫಿಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ 6 ಹ್ಯಾಬಿಟ್ಸ್ನ ಇವತ್ತಿಂದ ನೆನ್ಪಿಟ್ಕೊಳ್ಳಿ. ನೆನ್ಪಿದೆ ಅನ್ಕೋತೀನಿ. ಇಷ್ಟು ಹೇಳಿ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅದೇ ಹಾಡು ಹೇಳಿದೆ ಬಿಡಲ್ಲ ಅಂತ ಗೊತ್ತು. ಮೇಡಮು ಗುರುವಿನ ಬಗ್ಗೆ ಹೇಳಿದರು. ಅದೇ ಬೆಳಕು ಅಂದರೆ ಗುರು ಅಲ್ವಾ? ಅರಿವಿನ ಗುರು, ಜ್ಞಾನದ ಬೆಳಕು. ಅದಕ್ಕೆ ನಾವು ಹೇಳೋ ತಮಸೋಮ ಜ್ಯೋತಿರ್ಗಮಯ. ಆ ಬೆಳಕನ್ನೇ ಒಂದು ಧ್ಯಾನಿಸೋಣ. ಒಂದು BM ಶ್ರೀಯವರ ರಚನೆಯಲ್ಲಿ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಪ್ಪಿನಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಪ್ಪಿನಲಿ ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ, ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಪ್ಪಿನಲಿ ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡಿಯಿಡಿಸು ಬಲು ದೂರ ನೋಟವನು, ಕೇಳಿದೊಡನೆ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಪ್ಪಿನಲಿ ಕೈ ಹಿಡಿದು ನಡೆಸೆನ್ನನು. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಬೆಟ್ಟದ ಅಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಕಷ್ಟದ ಅಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಇರುಳನ್ನು ನೂಕದಿಹೆಯ. ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು, ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ್ತ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಪ್ಪಿನಲಿ ಕೈ ಹಿಡಿದು
ನಡೆಸೆನ್ನನು. ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ತುಂಬ ಪ್ರೋತ್ಸಾಹದಾಯಕ ಹಾಗೂ ಅರ್ಥಪೂರ್ಣವಾದ ಸಂದೇಶವನ್ನು ನೀಡಿದ ಲತಾ ದಾಮ್ಲೆ ಮೇಡಮ್, ಋಷಿಮುನಿಗಳು ನಮಗೆ ಕೊಡುಗೆಯಾಗಿ ಕೊಟ್ಟಿರದ ಆಯುರ್ವೇದ ವಿಜ್ಞಾನವನ್ನು ಸವಿಸ್ತಾರವಾಗಿ ವಿವರಣೆ ಮಾಡಿ ಸ್ವಸ್ಥ ಹಾಗೂ ಪ್ರಸನ್ನ ಜೀವನಕ್ಕೆ ಬೇಕಾದ ಜೀವನ ಶೈಲಿಯಲ್ಲಿ ಬದಲಾವಣೆ ಹೇಗಿರಬೇಕು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಹೇಳಿಕೊಟ್ಟಿದ್ದೀರಿ. ಮತ್ತು ನಮ್ಮ ಈ ಷಷ್ಠಮ ಸಡಗರ ಸಂದರ್ಭದಲ್ಲಿ 6ರ ಮಹತ್ವವನ್ನು, ಓಂಕಾರ ಉಚ್ಚಾರಣೆ ಬಗ್ಗೆ, ಮತ್ತು 6 ಹ್ಯಾಬಿಟ್ಸ್ ನಾವೇನು ಚೇಂಜ್ ಮಾಡ್ಕೋಬೇಕು ಎಲ್ಲ ತುಂಬ ಸವಿಸ್ತಾರವಾಗಿ ಹೇಳಿಕೊಟ್ಟ ನಮ್ಮ ಮೇಡಮ್ ಅವರಿಗೆ ಧನ್ಯವಾದಗಳು. ಕೃತಜ್ಞತೆ ಎನ್ನುವುದು ಮಾತಿನಲ್ಲಿ ಮಾತ್ರವಲ್ಲ, ಮನಸ್ಸಿನ ಅಭಿವ್ಯಕ್ತಿಯಲ್ಲೂ ಮೂಡಬೇಕು ಎಂಬ ಮಾತಿನಂತೆ ನಮ್ಮ ಗೌರವಾನ್ವಿತ ಅತಿಥಿಗಳ ಆಗಮನ, ಆಶೀರ್ವಾದ ಮತ್ತು ಪ್ರೋತ್ಸಾಹಕ್ಕೆ ಕೃತಜ್ಞತೆಯ ಸಂಕೇತವಾಗಿ ಒಂದು ಸಣ್ಣ ಗೌರವ ಸಮರ್ಪಣೆಯನ್ನು ಮಾಡಲು ಬಯಸುತ್ತೇವೆ. ಚಪ್ಪಾಳೆಗಳ ಮೂಲಕ ನಾವೆಲ್ಲರೂ ಈ ಗೌರವದ ಕ್ಷಣಕ್ಕೆ ಸಾಕ್ಷಿಯಾಗೋಣ. ದಂಪತಿಗಳು ಜನ್ಮ ಎತ್ತಿದೆ ಇಂಥ ಒಳ್ಳೆ ಕೆಲಸಗಳು ಮಾಡಿ ನಿಮ್ಮನ್ನು ತಲುಪಿಸಬೇಕು ಅಂತ ಭಗವಂತನ ಇಚ್ಛೆ ಇರಬೇಕು. ಇದಕ್ಕೆ ಇಂಥ ಅಪರೂಪ ದಂಪತಿಗಳು ಸಿಗೋದೇ ಇಲ್ಲ. ಒಂದು ದೀರ್ಘ ಆಯುಷ್ಯ ಆರೋಗ್ಯಗಳೆಲ್ಲ ಕೊಡಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಾನು ಆಶೀರ್ವಾದ ಮಾಡ್ತೀನಿ. अतिथिर्देवतारूपो गृहे वा सभामध्ये तस्य सत्कारपूर्वेण वर्धते सभ्यशोभना. तस्य सत्कारपूर्वेण वर्धते सभ्यशोभना. आगतं सादरं कृत्वा प्रेम्णा मधुरभाषणैः सस्नेहं स्वागतं कृत्वा प्रीतिं तस्य विवर्धयेत्. सस्नेहं स्वागतं कृत्वा प्रीतिं तस्य विवर्धयेत्. ನಮ್ಮ ಸಂಸ್ಕೃತಿಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂದು ಗುರುವಿಗೆ ಉತ್ತಮ ಸ್ಥಾನವನ್ನು ನೀಡಿದ್ದೇವೆ. ಇಂದು ನಮ್ಮೊಂದಿಗೆ ಇರುವ ವೇದಪಾಠದ ಗುರುಗಳಾದ ಶ್ರೀಯುತ ರವಿಕುಮಾರ್ ಶಾಸ್ತ್ರಿ ದಂಪತಿಗಳನ್ನು ಗುರುವಂದನೆ ಸ್ವೀಕರಿಸಲು ವೇದಿಕೆಯ ಮೇಲೆ ವಿನಂತಿಸಿಕೊಳ್ಳುತ್ತೇನೆ. स्नेहं स्वागतं कृत्वा प्रीतिं तस्य विवर्धयेत्. अतिथिर्देवतारूपो गृहे वा सभामध्ये. अतिथिर्देवतारूपो गृहे वा सभामध्ये. अतिथिर्देवतारूपो
ಹಬ್ಬ ಹಬ್ಬ ಯೋಗ ಯೋಗದ ಹಬ್ಬ 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 ಯೋಗ ಯೋಗದ ಹಬ್ಬ 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 ಯೋಗ ಯೋಗದ ಹಬ್ಬ ಕಣ್ಮನ ಸೆಳೆಯುವ ಸಡಗರ ಮೈಮನ ಕವಿಯುವ ಆತುರ ಪುನಃ ಪುನಃ ನೋಡೆನುತ್ತಾ ಚಿವುಟುತ್ತಲಿರುವುದು ಕಾತುರ ಹಬ್ಬ 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 ಇದು ಯೋಗ ಯೋಗದ ಹಬ್ಬ ಮುದ್ದು ಮುಖಗಳ ನಿರೂಪಣೆ ಅಚ್ಚು ಕಟ್ಟಿನ ವಿಜೃಂಭಣೆ ಷಷ್ಠಮ ಸಡಗರದ ಆಚರಣೆ ಹಬ್ಬ 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 ಇಂಚು ಮಿಂಚು ಸಂದೇಶ ಅಂಚ ಕೊಂಚ ಉಪದೇಶ ಅತಿಥಿಯ ಹಾಡೆ ವಿಶೇಷ ಹಬ್ಬ 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 ವಯಸ್ಸನ್ನು ಮನೆಯಲ್ಲೇ ಅವಿತಿಟ್ಟು ಕುಣಿವರು ಹಿರಿಯರು ಚಳಿ ಬಿಟ್ಟು ಅನುಕ್ಷಣ ಮನಸ್ಸಿಗೆ ಮುದವಿಟ್ಟು